ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯನವರ ನಡುವೆ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡುವೆ ಈ ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಹಗ್ಗ ಜಗ್ಗಾಟದ ಹೈಡ್ರಾಮಾ ಸದ್ಯಕ್ಕಂತೂ ಸೈಲೆಂಟ್ ಆಗುವ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಇದೀಗ ಡಿ ಕೆ ಶಿವಕುಮಾರ್ ಅವರು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ, ಜನರು ಓಟ್ ನೀಡಿರೋದು 5 ವರ್ಷ ಸರ್ಕಾರ ನಡೆಸಲಿ ಅಂತೇಳಿ ಇಂತಹದೊಂದು ಹೇಳಿಕೆಯನ್ನ ನೀಡಿದಂತ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮಾರ್ಮಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಜೊತೆಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕೂಡ ಹೇಳಿದ್ದಾರೆ, ಬಜೆಟ್ ಕೂಡ ನಾನೇ ಮಂಡನೆ ಮಾಡ್ತೀನಿ, ಜನ ವೋಟ್ ಕೊಟ್ಟಿರುವಂಥದ್ದು 5 ವರ್ಷ ಅಧಿಕಾರ ನಡೆಸಲಿಕ್ಕೆ. ಇಂತಹದೊಂದು ಸ್ಪಷ್ಟವಾದಂತಹ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಅವರು ರವಾನೆ ಮಾಡಿದಂತಹ ಬೆನ್ನ ಹಿಂದೆಯೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅಂತಹದೇ ಒಂದು ರೀತಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟಂತ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭಕ್ಕೆ ಬಗ್ಗುವಂತ ಜಗ್ಗುವಂತ ರಾಜಕಾರಣಿ ಅಲ್ಲ, ಜೊತೆಯಲ್ಲಿ ಸೋಲನ್ನ ಒಪ್ಪಿಕೊಳ್ಳುವಂತಹ ಸಾಮಾನ್ಯ ಆಸಾಮಿ ಅಂತೂ ಡಿ ಕೆ ಶಿವಕುಮಾರ್ ಅವರು ಅಲ್ವೇ ಅಲ್ಲ. ಅದಕ್ಕೆ ಅವ್ರನ್ನ ಟ್ರಬಲ್ ಶೂಟರ್ ಅಂತ ಕೂಡ ಕರೀತಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರ ಒಂದು ರೀತಿಯ ಆಟವಾದಿ ಅಂತ ಕರೆದ್ರೆ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಟ್ರಬಲ್ ಶೂಟರ್ ಅಂತ ರಾಜಕಾರಣದಲ್ಲಿ ಕರೆಯೋದು ಸುಮ್ಮನೆ ಬಾಯಿ ಮಾತಿಗಲ್ಲ ಸ್ವಾಮಿ. ಡಿ ಕೆ ಶಿವಕುಮಾರ್ ಅವರ ಆಗ್ತಾ ಇರುವಂತ ಪಟ್ಟು ಇದೆಯಲ್ಲ, ಅದು ಅಕ್ಷರ ಸಹ ಸಿಎಂ ಸಿದ್ದರಾಮಯ್ಯನವರ ಅಷ್ಟೂ ವರ್ಷದ ರಾಜಕೀಯ ಅನುಭವಕ್ಕೆ ಸರಿಯಾಗಿ ಟಕ್ಕರ್ ಕೊಡ್ತಾ ಇರುವಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋದು. ಇವತ್ತು ಮಾಧ್ಯಮ ಮಿತ್ರರು ಕೇಳಿದಂತ ಹೇಳಿಕೆಗೆ ಒಂದು ಕಡೆ ಅವರದೇ ಬೆಂಬಲಿತ ರಾಜಕಾರಣಿಗಳು, ಅಂದ್ರೆ ಅವರದೇ ಬೆಂಬಲಿತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರುಗಳು ದೆಹಲಿ ಪ್ರವಾಸ ಕೈಗೊಂಡು ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ರೆ, ಇಲ್ಲಿ ಬೆಂಗಳೂರಿನಲ್ಲಿ ಮಗದೊಂದು ಕಡೆ ಇದೇ ಸಿಎಂ ಸಿದ್ದರಾಮಯ್ಯನವರ ಆ ಒಂದು ಬಣ ಏನಿದೆ ಅವರು ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತಾರೆ. ಸರ್, ಏನ್ ನಡೀತಾ ಇದೆ ರಾಜಕೀಯದಲ್ಲಿ ಅಂತೇಳಿ ಮಾಧ್ಯಮ ಮಿತ್ರರು ಕೇಳಿದಂತ ಒಂದು ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಶಾಕಿಂಗ್ ಹೇಳಿಕೆ ನೋಡ್ಕೊಂಬನ್ನಿ ಒಮ್ಮೆ. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLA-ಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಆಲ್ 140 MLAs are my MLAs. Honorable Chief Minister decided he will reshuffle the government. He will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi. Apart from that, what I can say, they have every right. I have not taken anyone. Some of them went and met Kalyan. Along with Chief Minister also they went in the plane, some of them. What is wrong? They are going, it is their life, whether no one has called them, but voluntarily they are going and showing their faces. They wanted to show their presence that they are in the forefront and they can do work and they want responsibility. It's been read in different ways, sir. It's been read in different ways. All one party members are eligible to become minister, chief minister, everything they can become. Sir. Now there is no question is there. Honorable Chief Minister is there. He said that he will come to complete 5 years. I wish him all the best. We will all. Sir, ಮಾತು ಸರ್ ಯಾರೇ ಮಾತಾಡಿದ್ರು ಮಾತು ಮುಖ್ಯ ಅಲ್ವಾ ಸರ್? ಆಡಿದ ಮಾತು ನೋಡಪ್ಪ, ನಮ್ಮ ಚೀಫ್ ಮಿನಿಸ್ಟರ್ ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನ್ ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಬಟ್ ಒನ್ ಥಿಂಗ್, all are eligible to go and meet their leaders. You can't stop them. You can't tell them no, because so many are going with ministers. Some of them are going with chief minister. Who stop them? No one has stopped them. No one has come with them. ನೀವು ಸರ್, ನೀವು ನಿಮ್ಮ ಶ್ರಮ, ನಿಮ್ಮ ಕಮಿಟ್ಮೆಂಟ್
ಅವ್ರಿಗೆ ಕೆಲವರು ಶಾಸಕರು ಡೆಲ್ಲಿಗೆ ಹೋದ ತಕ್ಷಣ ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ವಾಟ್ ಮೆಸೇಜ್ ದೇ ಆರ್ ಗೋಯಿಂಗ್ ಟು ಸೆಂಡ್ ಸರ್? I don't know what is I am not aware of this dinner which is going on. They wanted to make it a peace again. There are 4-5 deputies here. All meetings are going on last 2.5 years. ಕೇಳಿದ್ರಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಮಾತನ್ನ ಇದನ್ನ ನಂಬಲಿಕ್ಕೆ ಮಾತ್ರ ಸಾಧ್ಯವೇ ಇಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಹೌದು 5 ವರ್ಷ ಮಾಧ್ಯಮ ಮಿತ್ರರು ಕೇಳಿದಂತ ಪ್ರಶ್ನೆಗೆ, ಸರ್ ಏನ್ ಸರ್ ಒಂದ್ ಕಡೆ ಶಾಸಕರುಗಳು ದೆಹಲಿಗೆ ಹೋದ್ರೆ, ಕೆಲ ಶಾಸಕರುಗಳು ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಪಟ್ರೆ ಅವರು ಹೋದ ಬೆನ್ನ ಹಿಂದೆ ಇಲ್ಲಿ ಡಿನ್ನರ್ ಪಾರ್ಟಿಗಳನ್ನ, ಅಂದ್ರೆ CM ಸಿದ್ದರಾಮಯ್ಯನವರ ಬಣ ಡಿನ್ನರ್ ಪಾರ್ಟಿಗಳನ್ನ ಅರೇಂಜ್ ಮಾಡ್ತಾರೆ. ಏನ್ ನಡೀತಾ ಇದೆ ರಾಜಕೀಯದಲ್ಲಿ, ರಾಜ್ಯ ರಾಜಕೀಯದಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ, ಹೌದು CM ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ, ಅವರು ನಮ್ಮ ಮುಖ್ಯಮಂತ್ರಿ, ನಾವೆಲ್ಲರೂ ಅವರೊಟ್ಟಿಗೆ ಇರ್ತೀವಿ ಅಂತ ಹೇಳುವುದರ ಜೊತೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನೀಡಿರುವಂತದ್ದು. ಮತ್ತೊಂದು ಕಡೆ ಮಾಧ್ಯಮ ಮಿತ್ರರು ಮುಂದುವರೆದು ಕೇಳ್ತಾರೆ, ಇದೆಲ್ಲ ಏನಾಗುತ್ತೆ ಮುಂದೆ, ಏನ್ ರಾಜಕಾರಣದಲ್ಲಿ ಏನ್ ಸೂಚಿಸುತ್ತೆ ಸರ್ ಅಂತ ಕೇಳಿದಂತ ಸಂದರ್ಭದಲ್ಲಿ, ಇಲ್ಲ ಇದೆಲ್ಲ ಸಾಮಾನ್ಯ, ಅಂದ್ರೆ ಈಗ ನಡೀತಾ ಇರುವಂತದ್ದಲ್ಲ, 2.5 ವರ್ಷದಿಂದಲೂ ಕೂಡ ಈ ಎಲ್ಲವನ್ನು ಕೂಡ ನಾವು ನೋಡ್ಕೊಂಡ್ ಬಂದಿದ್ದೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಜೊತೆಯಲ್ಲಿ ಈ ಬಣ್ಣ ಹಾಕೊಂಡು ನಾನು ಡ್ರಾಮಾ ಮಾಡೋದಕ್ಕೆ ಬರೋದಿಲ್ಲ, ಅಷ್ಟೇ ಅಲ್ಲದೆ ನಾನು ಯಾವ ಶಾಸಕರನ್ನು ಕೂಡ ಕರ್ಕೊಂಡು ನಾನು ಎಲ್ಲಿಗೂ ಹೋಗೋದಿಲ್ಲ, ನಾನು ಕಾಂಗ್ರೆಸ್ನ ಕಟ್ಟಾಳು ಎನ್ನುವಂತ ಸಂದೇಶವನ್ನು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು CM ಸಿದ್ದರಾಮಯ್ಯನವರಿಗೆ ಜೊತೆಯಲ್ಲಿ ಹೈಕಮಾಂಡ್ ಅವರಿಗೆ ನೀಡಿರುವಂಥದ್ದು. ಎಲ್ಲೋ ಒಂದ್ ಕಡೆ ಇದು ಮಾರ್ಮಿಕವಾಗಿ, ನಾನೇ 5 ವರ್ಷ ಜನ ಅಧಿಕಾರ ಕೊಟ್ಟಿರೋದು, ವೋಟ್ ಕೊಟ್ಟಿರೋದು 5 ವರ್ಷ ಸರ್ಕಾರ ನಡೆಸಲಿ ಅಂತೇಳಿ, ನಾನೇ 5 ವರ್ಷ CM ಆಗಿ ಮುಂದುವರಿತೀನಿ ಅಂತೇಳಿ ಮಾರ್ಮಿಕವಾಗಿ ನುಡಿದಂತ CM ಸಿದ್ದರಾಮಯ್ಯನವರಿಗೆ ಅಂತಹದೇ ಒಂದು ಮಾರ್ಮಿಕ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಉತ್ತರ ಕೊಟ್ರ ಗೊತ್ತಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆನು? ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಒಲಿದು ಬಂದಿರುವಂತಹ ಈ ಒಂದು ಅವಕಾಶವನ್ನ ಅಷ್ಟು ಸಲೀಸಾಗಿ ಕೈ ಚೆಲ್ಲಿ ಕುತ್ಕೊಂತಾರ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.